ಸೊ ಯಾರು PUC ಅಲ್ಲಿ ಸೈನ್ಸ್ ತಗೊಂಡಿದ್ದಾರೆ, ಸೊ ಜಾಸ್ತಿ ಜನ ಚೂಸ್ ಮಾಡುವಂತಹ ಕೋರ್ಸ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಆಗಿರುತ್ತೆ. ಯಾರು ಇಂಜಿನಿಯರಿಂಗ್ ಮಾಡ್ಬೇಕಂತ ಇದ್ದೀರಾ, ಸೊ ಯಾವ ರೀತಿ ಬ್ರಾಂಚಸ್ ಅನ್ನು ಚೂಸ್ ಮಾಡುವಂತದ್ದು, ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಬ್ರಾಂಚಸ್ ಗಳು ಯಾವುದು, ಮತ್ತೆ ಬ್ರಾಂಚಸ್ ಗಳನ್ನ ಯಾವ ರೀತಿ ಇಂಜಿನಿಯರಿಂಗ್ ಬ್ರಾಂಚಸ್ ಗಳನ್ನ ಚೂಸ್ ಮಾಡಬೇಕು, ಇದರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ಲಿಕ್ಕಿದ್ದೇನೆ. ಸೊ ಫಸ್ಟ್ ಥಿಂಗ್, ಇವಾಗ ನೀವು PUC ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, CET ಬರ್ದಿದ್ದೀರಾ, ಒಳ್ಳೆ ರ್ಯಾಂಕಿಂಗ್ ಇದೆ. ಸೊ ಹಾಗಾದ್ರೆ ಯಾವ ರೀತಿ ಇಂಜಿನಿಯರಿಂಗ್ ಬ್ರಾಂಚಸ್ ಗಳನ್ನ ಚೂಸ್ ಮಾಡಬೇಕು ಅನ್ನುವಂಥದ್ದು. ಸೊ ಫಸ್ಟ್ ಥಿಂಗ್, ನಿಮ್ಮ ಒಂದು ಸ್ಟ್ರೆಂತ್ ಏನು, ನಿಮ್ಮ ಒಂದು ಇಂಟ್ರೆಸ್ಟ್ ಏನು, ಇದ್ರ ಆಧಾರದ ಮೇಲೆ ನೀವು ಬ್ರಾಂಚಸ್ ಗಳನ್ನ ಚೂಸ್ ಮಾಡಬೇಕು. ಅದೇ ರೀತಿ ಫ್ಯೂಚರ್ ಅಲ್ಲಿ ಆ ಬ್ರಾಂಚಸ್ಗೆ ಯಾವ ರೀತಿ ಸ್ಕೋಪ್ ಇದೆ, ಇದನ್ನ ಸ್ವಲ್ಪ ನೀವು ಅನಲೈಸ್ ಮಾಡಬೇಕಾಗತ್ತೆ. ಸೊ ಇದು ಮೇಜರ್ ಫ್ಯಾಕ್ಟರ್ ನೋಡ್ಕೊಂಡು ನೀವು ಇಂಜಿನಿಯರಿಂಗ್ ಬ್ರಾಂಚಸ್ ಗಳನ್ನ ಚೂಸ್ ಮಾಡಿ. ಇದು ಬಿಟ್ಟು ಪೇರೆಂಟ್ಸ್ ಇಲ್ಲ ರಿಲೇಟಿವ್ಸ್ ಇಲ್ಲ ಯಾರೋ ಬೇರೆಯವರು ಪರ್ಟಿಕ್ಯುಲರ್ ಬ್ರಾಂಚಸ್ ನ ಮಾಡಿದ್ದಾರೆ, ಆ ಬ್ರಾಂಚಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಈ ರೀತಿ ಡಿಸಿಷನ್ ತಗೊಳ್ಳೋದೆ. ನಿಮ್ಗೆ ಆ ಒಂದು ಬ್ರಾಂಚಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ನಿಮ್ಮ ಒಂದು ಸ್ಕಿಲ್ ಸೆಟ್, ನಿಮ್ಮ ಒಂದು ಕ್ವಾಲಿಟಿ ಆ ಒಂದು ಸ್ಟ್ರೀಮ್ಗೆ ಸೂಟೇಬಲ್ ಆಗಿದೆಯಾ, ಇದನ್ನ ನೀವು ನೋಡ್ಕೊಳ್ಳಿ. ಸೊ ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಇವಾಗ ನಿಮ್ಗೆ ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸೊ ನೀವು ಪ್ರೋಗ್ರಾಮಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ನೀವು PUC ಅಲ್ಲಿ ಮೇ ಬಿ ನೀವು ಕಲಿಯುವಾಗ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಪ್ರೋಗ್ರಾಮಿಂಗ್ ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ, ನೀವು ಡೆಫಿನೆಟ್ ಆಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತಗೋಬಹುದು. ಇಲ್ಲದಿದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇದನ್ನ ನೀವು ಡೆಫಿನೆಟ್ ಆಗಿ ಇದನ್ನ ಮಾಡ್ಬೋದು. ಸೊ ಇನ್ನು ಸಪೋಸ್ ನಿಮ್ಮ ಒಂದು ಡ್ರೀಮ್ ಗ್ಲೋಬಲ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡುವಂತದ್ದಾಗಿದೆ, ಇಲ್ಲ IT ಕಂಪನೀಸ್ ಅಲ್ಲಿ ಸ್ಟಾರ್ಟ್ಅಪ್ ಟೆಕ್ಗಳಲ್ಲಿ ವರ್ಕ್ ಮಾಡುವಂತದ್ದು ಆಗಿದ್ರೆ, ನೀವು ಡೆಫಿನೆಟ್ ಆಗಿ ಕಂಪ್ಯೂಟರ್ ಸೈನ್ಸ್ ಇಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ IT ನೀವು ಮಾಡ್ಬೋದು. ಅದೇ ನಿಮ್ಮ ಒಂದು ಇಂಟ್ರೆಸ್ಟ್ ಬಂದ್ಬಿಟ್ಟು ಸಪೋಸ್ ನಿಮ್ಗೆ ಮಿಷಿನ್ಸ್ ಅಲ್ಲಿ ಕಾಳಜಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ನಿಮ್ಮ ಒಂದು ಇಂಟ್ರೆಸ್ಟ್ ಇದೆ, ಅದೇ ರೀತಿ ರೋಬೋಟಿಕ್ಸ್ ಅಲ್ಲಿ ಅಂತ ಆದ್ರೆ ನೀವು ಡೆಫಿನೆಟ್ ಆಗಿ ಮೆಕ್ಯಾನಿಕಲ್ ಅನ್ನು ಚೂಸ್ ಮಾಡಬಹುದು. ಇದು ಒನ್ ಆಫ್ ದ ಕೋರ್ ಬ್ರಾಂಚಸ್ ಆಗಿದೆ. ಅದೇ ನೀವು ಕನ್ಸ್ಟ್ರಕ್ಷನ್ಸ್ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಇದರಲ್ಲಿ ನಿಮ್ಮ ಒಂದು ಆಸಕ್ತಿ ಇದೆ ಅಂತ ಆದ್ರೆ ನೀವು ಸಿವಿಲ್ ಈ ಒಂದು ಕೋರ್ ಬ್ರಾಂಚಸ್ ಅನ್ನು ನೀವು ಚೂಸ್ ಮಾಡಬಹುದು. ಸರ್ಕ್ಯೂಟ್ ಬೋರ್ಡ್ಸ್, ಸೋಲಾರ್ ಎನರ್ಜಿ, ಗ್ರೀನ್ ಎನರ್ಜಿ, ಸಿಸ್ಟಮ್ ಡಿಸೈನ್ಸ್ ಗಳಲ್ಲಿ ನಿಮ್ಮ ಒಂದು ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಎಲೆಕ್ಟ್ರಿಕಲ್ಸ್ ಅನ್ನೋ ಬ್ರಾಂಚ್ ಅನ್ನು ನೀವು ಚೂಸ್ ಮಾಡಬಹುದು. ಹೆಲ್ತ್ ಕೇರ್ ಮತ್ತೆ ಫಾರ್ಮಕ್ಯೂಟಿಕಲ್ಸ್ ಈ ಒಂದು ಇಂಡಸ್ಟ್ರಿಯಲ್ಲಿ ಹೋಗ್ಬೇಕಂತಿದ್ರೆ ನೀವು ಬಯೋಟೆಕ್ ಆರ್ಎಲ್ಸ್ ಬಯೋಮೆಡಿಕಲ್ ಈ ಒಂದು ಇಂಜಿನಿಯರಿಂಗ್ ಬ್ರಾಂಚಸ್ ನೀವು ಚೂಸ್ ಮಾಡಬಹುದು. ಆರ್ಎಲ್ಸ್ ನಿಮ್ಗೆ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ನೀವು ಕೂರ್ಬೇಕಂತಿದ್ದೀರಾ, ನಿಮ್ಮ ಮೇನ್ ಗೋಲ್ ಬಂದ್ಬಿಟ್ಟು ಗವರ್ಮೆಂಟ್ ಜಾಬ್ಸ್ ಅನ್ನು ಪಡ್ಕೊಳ್ಳೋದಂತ ಆದ್ರೆ ನೀವು ಮೇನ್ ಆಗಿ ಎಲೆಕ್ಟ್ರಾನಿಕ್ಸ್ ಆರ್ಎಲ್ಸ್ ಮೆಕ್ಯಾನಿಕಲ್ ಆರ್ ಸಿವಿಲ್ ಇದಕ್ಕೆ ಜಾಸ್ತಿಯಾಗಿ ಓಪನಿಂಗ್ಸ್ ಗಳು ಬರುತ್ತೆ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಮಾಡಬಹುದು. ಇರ್ರಿಲೆವೆಂಟ್, ನಿಮ್ಗೆ ಜಸ್ಟ್ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ನಿಮ್ಗೆ ಹೋಗ್ಬೇಕು ಆ ರೀತಿ ಇದ್ರೆ ನೀವು ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ಮಾಡಬಹುದು. ಅಗೇನ್ ನಿಮ್ಗೆ ಗಜಸ್ ಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳಲ್ಲಿ ಇಂಟ್ರೆಸ್ಟ್ ಇದೆ, ಟೆಲಿಕಮ್ಯುನಿಕೇಶನ್ ಅಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟ್ ಇದೆ, ಚಿಪ್ ಲೆವೆಲ್ ಡಿಸೈನ್ಸ್ ಗಳಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಈ ಒಂದು ಇಂಜಿನಿಯರಿಂಗ್ ಅನ್ನು ನೀವು ಮಾಡಬಹುದು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, IT, ಮೆಕ್ಯಾನಿಕಲ್ ಸಿವಿಲ್ ಇದು ತುಂಬಾ ಟೈಮ್ ಇಂದ ಆಲ್ ಟೈಮ್ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಬ್ರಾಂಚಸ್ ಗಳಾಗಿದೆ. ಬಟ್ ಅದೇ ಸೊ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಸ್ಟ್ರೆಂತ್ ಏನು, ಇದ್ರ ಅಕಾರ್ಡಿಂಗ್ ನೀವು ಬ್ರಾಂಚಸ್ ಗಳನ್ನ ಚೂಸ್ ಮಾಡಿ. ಯಾಕಂದ್ರೆ ಈ ರೀತಿ ನೀವು ಚೂಸ್ ಮಾಡೋದ್ರಿಂದ ನೀವು ಅಲ್ಲಿ ತುಂಬಾ ವರ್ಷ ನೀವು ವರ್ಕ್ ಮಾಡ್ತೀರಿ. ಯಾಕಂದ್ರೆ ಒಂದ್ಸರಿ ನೀವು ಇಲ್ಲಿ ಯಾವ್ದಾದ್ರು ಬ್ರಾಂಚ್ ಚೂಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಅದೇ ಇದರಲ್ಲಿ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ 20 years ಆದ್ರೂ ನೀವು ಅಲ್ಲಿ ವರ್ಕ್ ಮಾಡ್ತೀರಾ. ಸೊ ಆದ್ರಿಂದ ನಿಮ್ಮ ಒಂದು ಇಂಟ್ರೆಸ್ಟ್, ಪ್ಯಾಷನ್, ಸ್ಟ್ರೆಂತ್ ಇಲ್ಲಿ ಮ್ಯಾಚ್ ಆಗ್ಬೇಕು. ಸೊ ಅದರಿಂದ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದರ ಅಕಾರ್ಡಿಂಗ್ ನೀವು ಬ್ರಾಂಚಸ್ ಗಳನ್ನ ಚೂಸ್ ಮಾಡಿ. ಸೊ ಅದೇ ಇಲ್ಲಿ ಇವಾಗ ನಾನು ಕೆಲವು ಟಾಪ್ ಇಂಜಿನಿಯರಿಂಗ್ ಬ್ರಾಂಚಸ್ ಗಳ ಬಗ್ಗೆ ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ಇದು ಬಂದ್ಬಿಟ್ಟು ಬ್ರಾಂಚ್ ನೇಮ್ ಇದೆ. ಸೊ ಅದಕ್ಕೆ ಇವಾಗ ಕರೆಂಟ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ, ಆಮೇಲೆ
ಒಬ್ಬ ಫ್ರೆಶರ್ಗೆ ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇದೆ ಅದರ ಲಿಸ್ಟ್ ಇಲ್ಲಿ ಕೊಟ್ಟಿದ್ದೇನೆ. ಆಮೇಲೆ ಏನ್ ಕಾಮನ್ ಜಾಬ್ ರೋಲ್ಸ್ಗಳು ಏನು ಇದ್ರ ಒಂದು ಲಿಸ್ಟ್ ನಾನು ಕೊಟ್ಟಿದ್ದೇನೆ. ನೀವು ಬೇಕಂತಿದ್ರೆ ಇದ್ರ ಒಂದು ಸ್ಕ್ರೀನ್ ಶಾಟ್ ಅನ್ನು ನೀವು ತಗೊಳ್ಳಿ. ಓಕೆ, ಸೊ ಇಲ್ಲಿ ಇವಾಗ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇದಕ್ಕೆ ಆಬ್ವಿಯಸ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಡೇಟಾ ಸೈನ್ಸ್. ಇವಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಡು ನೀವು AI ಆರ್ ಎಲ್ಸ್ ಡೇಟಾ ಸೈನ್ಸ್ಗೆ ಹೋಗ್ಬೋದು. ಸೊ ಕರೆಂಟ್ಲಿ ಇಂಜಿನಿಯರಿಂಗ್ ಅಲ್ಲೇ AI ಮತ್ತೆ ಡೇಟಾ ಸೈನ್ಸ್ಗೆ ಸಪರೇಟ್ ಆದ ಒಂದು ಬ್ರಾಂಚಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಎರಡಕ್ಕೂ ತುಂಬಾ ಡಿಮ್ಯಾಂಡ್ ಇದೆ. ಸೊ ಸ್ಯಾಲರಿ ಪ್ಯಾಕೇಜ್ ಅಲ್ಲೂ ನೋಡಬಹುದು ಜಾಸ್ತಿ ಆದ ಡಿಫರೆನ್ಸ್ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ AIಗೆ ಅರೌಂಡ್ 4 to 10 lakhs ಆರ್ ಎಲ್ಸ್ ಒಂದು ಅರೌಂಡ್ 4 or 5 lakh per annum ಈ ರೀತಿ ಫ್ರೆಶರ್ಗೆ ಪೇ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರಬಹುದು AI, ಡೇಟಾ ಸೈನ್ಸ್, ML, ಕ್ಲೌಡ್ ಕಂಪ್ಯೂಟಿಂಗ್ ಈ ಎಲ್ಲ ಸೆಕ್ಟರ್ಗಳಲ್ಲಿ ಇಂಜಿನಿಯರಿಂಗ್ ಗಳಿಗೆ ತುಂಬಾ ಇವಾಗ ಬೇಡಿಕೆ ಇದೆ. ಓಕೆ, ಸೊ ಇಲ್ಲಿ ಇವಾಗ ಸ್ಯಾಲರಿ ಪ್ಯಾಕೇಜ್ 4 to 10 lakh ಅಂತ ಹೇಳಿದೆ ನೋಡಿ. ಇದು ಎವರೇಜ್ ಆದ ಒಂದು ಸ್ಯಾಲರಿ ಪ್ಯಾಕೇಜ್ ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಇವಾಗ ನಿಮ್ಮ ಒಂದು ಕಾಲೇಜ್ IIT, NIT ಈ ರೀತಿ ಕಾಲೇಜ್ ಆದ್ರೆ ಒಬ್ಬ ಫ್ರೆಶರ್ಗೆ ಈವನ್ 10 lakh ಅದಕ್ಕಿಂತ 10 lakh to 25 lakh ಪ್ಯಾಕೇಜ್ ಸಿಗುತ್ತೆ ಫ್ರೆಶರ್ಗೆ. ಓಕೆ, ಸೊ ಇಲ್ಲಿ ಫ್ಯಾಕ್ಟರ್ ಬಂದ್ಬಿಟ್ಟು ಯಾವ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಮೇಲೆ ನಿಮ್ಮ ಕಾಲೇಜಲ್ಲಿ ಇಂಟರ್ನ್ಶಿಪ್ ಇದೆಯಾ, ಮತ್ತೆ ನಿಮ್ಮ ಒಂದು ಸ್ಕಿಲ್ ಸೆಟ್ ಯಾವ ರೀತಿ ಇದೆ, ಅದ್ರ ಜೊತೆ ಅಡಿಷನಲ್ ಏನಾದ್ರು ಸರ್ಟಿಫಿಕೇಶನ್ಸ್ ಗಳೆಲ್ಲ ಮಾಡಿದ್ರೆ ಇದೆಲ್ಲ ನಿಮ್ಮ ಸ್ಯಾಲರಿ ಪ್ಯಾಕೇಜ್ಗೆ ಕನ್ಸಿಡರ್ ಆಗುತ್ತೆ. ಓಕೆ, ಇದೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ. ಆಮೇಲೆ ನೀವು ಸಪೋಸ್ ಕೋರ್ ಬ್ರಾಂಚಸ್ ತಗೊಂಡಿದ್ದೀರಾ, ಕೋರ್ ಬ್ರಾಂಚಸ್ ಅಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ಸ್, ಮೆಕ್ಯಾನಿಕಲ್, ಸಿವಿಲ್ ಈ ರೀತಿ ಕೋರ್ ಬ್ರಾಂಚಸ್ ತಗೊಂಡಿದ್ರೆ ಮೇ ಬಿ ಸ್ಯಾಲರಿ ಪ್ಯಾಕೇಜ್ ಸ್ವಲ್ಪ ಲೋ ಇರ್ಬೋದು. ಸೊ ಇಲ್ಲಿ ನೋಡ್ಬೋದು ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ಗೆ ಯೂಶಲಿ ಸ್ಯಾಲರಿ ಪ್ಯಾಕೇಜ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಗ್ರಾಜುವಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗ ನಿಮ್ಗೆ ಸ್ಯಾಲರಿ ಪ್ಯಾಕೇಜ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ, ಇನ್ಕ್ರೀಸ್ ಆಗುತ್ತೆ ಡೆಫಿನೆಟ್ ಆಗಿ. ಆಮೇಲೆ ಅದ್ರ ಜೊತೆ ಗೌರ್ಮೆಂಟ್ ಎಕ್ಸಾಮ್ಸ್ ಏನೆಲ್ಲ ಮಾಡಿದ್ರೆ ನಿಮ್ಮ ಪ್ಯಾಕೇಜ್ಗಳು ಒಳ್ಳೆ ಇರುತ್ತೆ. ಓಕೆ, ಸೊ ಸ್ಯಾಲರಿ ಪ್ಯಾಕೇಜ್ ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ನೀವು ಯಾವ ಕಾಲೇಜಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ಆಮೇಲೆ ನಿಮ್ಮ ಒಂದು ಸ್ಕಿಲ್ ಸೆಟ್ ಏನು, ಮತ್ತೆ ಎಲ್ಲಿ ಮಾಡ್ತಾ ಇದ್ದೀರಾ. ಸೊ Tier 1, Tier 2, Tier 3 ಸಿಟೀಸ್ಗಳಲ್ಲಿ, ಕಾಲೇಜಸ್ಗಳಲ್ಲಿ ಮಾಡ್ತಾ ಇದ್ದೀರಾ, ಇದ್ರ ಮೇಲೂ ತುಂಬಾ ಡಿಪೆಂಡ್ ಆಗುತ್ತೆ. ಸೊ ಆದ್ರಿಂದ ಇದೊಂದು ರಫ್ ಎಸ್ಟಿಮೇಷನ್ ನಾನು ಪ್ರೊವೈಡ್ ಮಾಡಿರುವಂತದ್ದು. ಸೊ ಮಿನಿಮಮ್ ಪ್ಯಾಕೇಜ್, ಮ್ಯಾಕ್ಸಿಮಮ್ ಪ್ಯಾಕೇಜ್, ಬಟ್ ಇದಕ್ಕಿಂತನೂ ಜಾಸ್ತಿ ಸ್ಯಾಲರಿ ಪ್ಯಾಕೇಜ್ ತಗೊಂಡವರು ಇದ್ದಾರೆ ಕಾಲೇಜಸ್ಗಳಲ್ಲಿ, ಕ್ಯಾಂಪಸ್ ಅಲ್ಲಿ ಸೆಲೆಕ್ಷನ್ ಆದವರು ತಗೊಂಡವ್ರು ಇದ್ದಾರೆ. ಓಕೆ, ಸೊ ಇಲ್ಲಿ ಇವಾಗ ನಾನು ಲಿಸ್ಟ್ ಕೊಟ್ಟಿದ್ದೇನೆ. ಸೊ ಇವಾಗ ಡಿಮ್ಯಾಂಡ್ಸ್ ನೋಡ್ಬೋದು. ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ತುಂಬಾ ಹೈ ಡಿಮ್ಯಾಂಡ್ ಇದೆ. ಅದೇ ರೀತಿ ಇವನ್ IT-ಗೂ ಡಿಮ್ಯಾಂಡ್ ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಗೆ ಆಲ್ ಟೈಮ್ ಇದು ಎವರೇಜ್ ಆಗಿ ಯಾವಾಗ್ಲೂ ಹೈ ಡಿಮ್ಯಾಂಡ್ ಇರುತ್ತೆ. ಸೊ ಇವಾಗ ಸ್ವಲ್ಪ ಲೈಕ್ ರಿಡ್ಯೂಸ್ ಆಗಿರುವಂತದ್ದು ಅಂತ ನೋಡೋದಾದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಡಿಮ್ಯಾಂಡ್ ಬಂದ್ಬಿಟ್ಟು ಒಂದು ಎವರೇಜ್ ಮಾಡರೇಟ್ ಅಂತ ಹೇಳ್ಬೋದು. ಅದೇ ರೀತಿ ಸಿವಿಲ್ಗೂ ಸ್ವಲ್ಪ ಮಾಡರೇಟ್ ಡಿಮ್ಯಾಂಡ್ ಇದೆ. ರೋಬೋಟಿಕ್ಸ್ ಮತ್ತೆ ಆಟೋಮೇಷನ್, ಸಪೋಸ್ ನೀವು ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೀರಾ, ಓಕೆ, ಸೊ ಇಲ್ಲಿ ನೀವು ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೀರಾ, ಸೊ ಇಲ್ಲಿ ನಿಮ್ಗೆ ಡಿಮ್ಯಾಂಡ್ ಮಾಡರೇಟ್ ಇದ್ರು ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ರೋಬೋಟಿಕ್ಸ್ ಅನ್ನು ಕಲ್ತು ಇಲ್ಲಿ ರೋಬೋಟಿಕ್ ಅಂಡ್ ಆಟೋಮೇಷನ್ ಈ ಒಂದು ಸೆಕ್ಟರ್ಗೆ ಹೋಗ್ಬೋದು, ಎಲ್ಲಿ ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಇನ್ಕ್ರೀಸ್ ಆಗುತ್ತೆ. ಸೊ ಮೆಕ್ಯಾಟ್ರಾನಿಕ್ಸ್ ಅಂತಾನೆ ಇದೆ, ಇಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ರೋಬೋಟಿಕ್ಸ್, ಇದು ಮೆಕ್ಯಾಟ್ರಾನಿಕ್ಸ್ ಅಂತಾನೆ ಬ್ರಾಂಚ್ ಇದೆ, ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಮೇಜರ್ ಆಗಿ ಇಲ್ಲಿ ನೀವು ರೋಬೋಟಿಕ್ಸ್ ಮತ್ತೆ ಆಟೋಮೇಷನ್ ರಿಲೇಟೆಡ್ ಇದಿರುತ್ತೆ, ನಿಮ್ಮ ಒಂದು ಈ ಸೆಕ್ಟರ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ. ಸೊ ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಹೇಳಿದಾಗೆ ತುಂಬಾ ಹೈ ಡಿಮ್ಯಾಂಡ್ ಇದೆ. ಆಮೇಲೆ ತುಂಬಾ ಸ್ಪೆಸಿಫಿಕ್ ನೀಚ್ ಅಂತ ನೋಡೋದಾದ್ರೆ ಅಂದ್ರೆ ಈ ಬ್ರಾಂಚಸ್ ನ ತುಂಬಾ ಕಮ್ಮಿ ಚೂಸ್ ಮಾಡ್ತಾರೆ. ಬಟ್ ತುಂಬಾ ಸ್ಪೆಸಿಫಿಕ್ ಆದ ಸ್ಟೂಡೆಂಟ್ಸ್ಗಳು ಯಾರಿಗೆ ಮೆಡಿಕಲ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬಯಾಲಜಿಯಲ್ಲಿ ಅವರ ಒಂದು ಇಂಟ್ರೆಸ್ಟ್ ಇದೆ, ಅವರು ಇದನ್ನ ತಗೋಬಹುದು. ಬಯೋಟೆಕ್ನಾಲಜಿ, ಬಯೋಮೆಡಿಕಲ್ ಇದನ್ನ ತಗೋಬಹುದು. ಇದಕ್ಕೆ ಇನ್ನು ಬರುವಂತ ದಿನಗಳಲ್ಲಿ ಮೇ ಬಿ ಕರೆಂಟ್ಲಿ ಡಿಮ್ಯಾಂಡ್ ಕಮ್ಮಿ ಇದ್ರು ಫ್ಯೂಚರ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಹೆಲ್ತ್ ಕೇರ್ ಇಂಡಸ್ಟ್ರಿ,
ಇದು ತುಂಬಾ ಗ್ರೋ ಆಗ್ಲಿಕ್ಕಿದೆ ಹೆಲ್ತ್ ಕೇರ್ ಇಂಡಸ್ಟ್ರಿ. ಸೊ ಹೆಲ್ತ್ ಕೇರ್ ಪ್ಲಸ್ ಟೆಕ್ನಾಲಜಿ ಗೊತ್ತಿದ್ದ ಇಂಜಿನಿಯರ್ಸ್ ಗಳಿಗೆ ತುಂಬಾ ಬೇಡಿಕೆ ಬರುತ್ತೆ. ಸೊ ಇದು ನಿಮ್ಗೆ ಸಪೋಸ್ ಬಯಾಲಜಿ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಬಯೋಟೆಕ್ನಾಲಜಿ ಆರ್ ಎಲ್ಸ್ ಮೆಡಿಕಲ್ ಇಂಜಿನಿಯರಿಂಗ್ ಇದನ್ನು ನೀವು ಚೂಸ್ ಮಾಡಬಹುದು. ಇವಾಗ ಕರೆಂಟ್ಲಿ ಸ್ಯಾಲರಿ ಪ್ಯಾಕೇಜ್ ಕಮ್ಮಿ ಇದ್ರು ಫ್ಯೂಚರ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸಿಸ್ ಅಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಕ್ಲಿನಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಅಸಿಸ್ಟೆಂಟ್ ಆಗಿ ನೀವು ವರ್ಕ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಸ್ಪೆಸಿಫಿಕ್ ನೀಚ್ ತುಂಬಾ ಕಮ್ಮಿ ಜನ ಹೋಗುವಂತದ್ದು ಕೆಮಿಕಲ್ ಇಂಜಿನಿಯರಿಂಗ್. ಬಟ್ ಇದ್ರ ಒಂದು ಡಿಮ್ಯಾಂಡ್ ಆಲ್ ಟೈಮ್ ಒಂದೇ ಲೆವೆಲ್ ಅಲ್ಲಿ ಇದೆ, ತುಂಬಾ ಜಾಸ್ತಿನೂ ಅಲ್ಲ ತುಂಬಾ ಕಮ್ಮಿನೂ ಅಲ್ಲ. ಸ್ವಲ್ಪ ಜಾಬ್ ಓಪನಿಂಗ್ಸ್ ಗಳು ತುಂಬಾ ಕಮ್ಮಿ ಬರೋದ್ರಿಂದ ಇದ್ರ ಒಂದು ಈ ಸೆಕ್ಟರ್ ಹೋಗುವಂತದ್ದು ಕಮ್ಮಿ. ಆದ್ರೂ ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನಿಮ್ಗೆ ಇಲ್ಲಿನೂ ಜಾಬ್ ಸಿಗುತ್ತೆ. ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಇರೋದ್ರಿಂದ ಕಲ್ತ್ರೆ ನಿಮ್ಗೆ ಜಾಬ್ ಸಿಗುತ್ತೆ. ಸೊ ಪ್ರೊಸೆಸ್ ಇಂಜಿನಿಯರ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ನೀವು ವರ್ಕ್ ಮಾಡ್ಬೋದು. ಮೇಜರ್ ಆಗಿ ಅಬ್ರಾಡ್ ಅಲ್ಲಿ ನಿಮ್ಗೆ ಅಪರ್ಚುನಿಟೀಸ್ಗಳು ಜಾಸ್ತಿ ಇದೆ. ಸಿಂಗಾಪುರ್, ಗಲ್ಫ್ ಕಂಟ್ರೀಸ್ ಗಳಲ್ಲಿ ನಿಮ್ಗೆ ಅಪರ್ಚುನಿಟೀಸ್ ತುಂಬಾ ಚೆನ್ನಾಗಿದೆ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ. ಆಮೇಲೆ ಕರೆಂಟ್ಲಿ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ಬರುವಂತದ್ದು ಎನ್ವೈರನ್ಮೆಂಟಲ್ ಇಂಜಿನಿಯರ್. ಸೊ ಇಲ್ಲಿ ನೋಡ್ಬೋದು ಡಿಮ್ಯಾಂಡ್ ಗ್ರೋಯಿಂಗ್ ಅಂತ ಇದೆ. ಪ್ಯಾಕೇಜ್ 3 to 5 lakh ಇದೆ. ಸೊ ಸಸ್ಟೈನಬಲ್ ಅನಾಲಿಸ್ಟ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಆಗಿ ನೀವು ವರ್ಕ್ ಮಾಡಬಹುದು. ಆಮೇಲೆ ಮಾಡರೇಟ್ ಡಿಮ್ಯಾಂಡ್ ಅಗೇನ್ ತುಂಬಾ ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ ಗಳು ಯಾರಿಗೆ ಏರೋನಾಟಿಕ್ಸ್, ಏರ್ ಸ್ಪೇಸ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಹೋಗ್ಬೇಕಂತಿದ್ದಾರೆ, ತುಂಬಾ ಅದೇ ಅವ್ರದ್ದು ಒಂದು ಪ್ಯಾಷನ್ ಇಂಟ್ರೆಸ್ಟ್ ಆದ್ರೆ ಅವರು ಈ ಒಂದು ಸೆಕ್ಟರ್ ಹೋಗ್ಬೋದು, ಏರೋಸ್ಪೇಸ್ ಇಂಜಿನಿಯರಿಂಗ್. ಓಕೆ, ಇದಕ್ಕೆ ತುಂಬಾ ಅದು ಸ್ಪೆಸಿಫಿಕ್ ಡಿಮ್ಯಾಂಡ್ ಇದೆ, ಕಾಂಪಿಟೇಷನ್ ಕಮ್ಮಿ ಇದೆ. ಸೊ ಇಲ್ಲಿ ನೀವು ಏರೋಸ್ಪೇಸ್ ಅಸಿಸ್ಟೆಂಟ್ ಇಂಜಿನಿಯರ್ ಅನಲಿಸ್ಟ್ ಆಗಿ ನೀವು ವರ್ಕ್ ಮಾಡಬಹುದು. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ಇನ್ಸ್ಟ್ರುಮೆಂಟೇಷನ್ ಅಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, ಮೆರೈನ್ ಇಂಜಿನಿಯರಿಂಗ್. ಇದಕ್ಕೆ ಕರೆಂಟ್ಲಿ ಡಿಮ್ಯಾಂಡ್ ತುಂಬಾ ಕಮ್ಮಿ ಇದೆ. ಓಕೆ, ಇದನ್ನ ನೋಡ್ಬೋದು. ಓಕೆ, ಸೊ ಇದು ಸ್ಯಾಲ್ರಿ ಪ್ಯಾಕೇಜ್ ಈ ರೀತಿ ಇದೆ. ಸೊ ಯಾವ ರೀತಿ ಒಂದು ಇಲ್ಲಿ ಪ್ಯಾಕೇಜ್ ಅನ್ನು ಡಿಸೈಡ್ ಮಾಡ್ತಾರೆ ಫ್ರೆಶರ್ಗೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೇನೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಲೇಜಸ್ಗಳನ್ನ ಯಾವ ರೀತಿ ಚೂಸ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಸೊ ಮೇಜರ್ ಆಗಿ ನೀವು ಕಾಲೇಜಸ್ನ ಚೂಸ್ ಮಾಡುವಾಗ ಅದರ ಒಂದು ಅಕ್ರಿಡೇಷನ್ ಮತ್ತೆ ರ್ಯಾಂಕಿಂಗ್, ಕಾಲೇಜ್ ರ್ಯಾಂಕಿಂಗ್ ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ಮೇಜರ್ ಆಗಿ AICTE ಮತ್ತೆ UGC ಅಪ್ರೂವ್ಡ್ ಆಗಿದೆಯಾ ನೋಡ್ಬೇಕು. ಸೊ NIRF ರ್ಯಾಂಕಿಂಗ್, ಮತ್ತೆ NASC ಇಂದ ಗ್ರೇಡ್ಸ್ ಯಾವ ರೀತಿ ಇದೆ, ಯಾವ ಗ್ರೇಡ್ ಸಿಕ್ಕಿದೆ ಇದನ್ನ ನೋಡ್ಕೊಳ್ಳಿ. ಆಮೇಲೆ ಮೇಜರ್ ಆಗಿ ನೋಡ್ಬೇಕಾಗಿರುವಂತದ್ದು ಪ್ಲೇಸ್ಮೆಂಟ್ ಸಪೋರ್ಟ್ ಯಾವ ರೀತಿ ಇದೆ. ಆಮೇಲೆ ಇಂಡಸ್ಟ್ರಿ ಕೊಲಾಬ್ರೇಷನ್ಸ್ಗಳು, ಇಂಡಸ್ಟ್ರಿ ಟೈಅಪ್ ಯಾವ ರೀತಿ ಇದೆ, ಯಾವ್ದೆಲ್ಲ ಕಂಪನೀಸ್ಗಳು ಕಾಲೇಜಸ್ ಜೊತೆ ಟೈಅಪ್ ಆಗಿದೆ, ಇಂಡಸ್ಟ್ರಿ ವಿಸಿಟ್ ಇದೆಯಾ, ಆಮೇಲೆ ಹ್ಯಾಕಥಾನ್, ಈ ರೀತಿ ಬೇರೆ ಬೇರೆ ಆಕ್ಟಿವಿಟೀಸ್ ಆಗ್ತಾ ಇದೆಯಾ ಕಾಲೇಜಲ್ಲಿ, ಇದನ್ನ ನೀವು ನೋಡ್ಕೋಬೇಕಾಗತ್ತೆ, ರಿಸರ್ಚ್ ಮಾಡ್ಬೇಕಾಗತ್ತೆ. ಆಮೇಲೆ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಏನಾದ್ರು ಇದೆಯಾ, ಮತ್ತೆ ರಿಸರ್ಚ್ಗೆ ಯಾವ ರೀತಿಯಾದ ಪ್ರಾಮುಖ್ಯತೆಯನ್ನು ಕಾಲೇಜಸ್ಗಳು ಕೊಟ್ಟಿದೆ, ಇದನ್ನ ಸ್ವಲ್ಪ ರಿಸರ್ಚ್ ಮಾಡಬೇಕು. ಮತ್ತೆ ಇನ್ನು ಕೆಲವು ಜನರಲ್ ಪಾಯಿಂಟ್ಸ್ ಗಳಿದೆ. ಸೊ ಅಲ್ಲಿ ಸೀನಿಯರ್ಸ್ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತಗೊಳ್ಳುವಂತದ್ದು, ಈ ರೀತಿ ಬೇರೆ ಬೇರೆ ಸಣ್ಣ ಸ್ಟೆಪ್ಸ್ ಗಳಿದೆ, ಅದನ್ನ ಫಾಲೋ ಮಾಡಿ. ಬಟ್ ಮೇಜರ್ ಆಗಿ ಇದನ್ನ ನೋಡ್ಕೊಳ್ಳಿ, ಪ್ಲೇಸ್ಮೆಂಟ್ ಸಪೋರ್ಟ್ ಯಾವ ರೀತಿ ಇದೆ, ಆಮೇಲೆ ರಿಸರ್ಚ್, ಆಮೇಲೆ ಇಂಡಸ್ಟ್ರಿ ಟೈಅಪ್ಸ್ಗಳು ಯಾವ ರೀತಿ ಇದೆ, ಇದನ್ನೆಲ್ಲ ಮೇಜರ್ ಆಗಿ ನೀವು ನೋಡ್ಕೊಳ್ಳಿ. ಆಮೇಲೆ ಆಬ್ವಿಯಸ್ಲಿ ರ್ಯಾಂಕಿಂಗ್ ಇದು ಮೇಜರ್ ಆಗಿ ಬರುವಂತದ್ದು. ಸೊ ಮೇಜರ್ ಆಗಿ ಇವಾಗ ಓಕೆ, ನೀವು ಒಳ್ಳೆ ಕಾಲೇಜಸ್ ಅನ್ನು ಚೂಸ್ ಮಾಡಿದ್ದೀರಾ, ಓಕೆ, ಪಾಸ್ ಔಟ್ ಆದ್ರಿ, ಒಳ್ಳೆ ಮಾರ್ಕ್ಸ್ ಇಂದ ಪಾಸ್ ಔಟ್ ಆದ್ರಿ, ನಿಮ್ಗೆ ಜಾಬ್ ಸಿಗುತ್ತಾ ಬರೀ ಇಷ್ಟರಿಂದ? ನೋಡಿ, ಫೈನಲ್ ಆಗಿ ಇಂಜಿನಿಯರಿಂಗ್ ಡಿಗ್ರಿ ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಪೇಪರ್. ಸೊ ಬರೀ ನಿಮ್ಮ ಒಂದು ಇಂಜಿನಿಯರಿಂಗ್ ಡಿಗ್ರಿಯಿಂದ ನೀವು ಒಳ್ಳೆ ಕಾಲೇಜಿಂದ ಮಾಡಿದ್ರು ನಿಮ್ಗೆ ಜಾಬ್, ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ ಅನ್ನುವ 100% ಗ್ಯಾರಂಟಿ ಏನಿಲ್ಲ. ಸೊ ಮೇಜರ್ ಆಗಿ ನಿಮ್ಮ ಒಂದು ಸ್ಕಿಲ್ ಸೆಟ್ ಆ ಕಂಪನಿಗೆ, ಆ ಒಂದು ಆರ್ಗನೈಸೇಷನ್ಗೆ ಯಾವ ರೀತಿ ನೀವು ಅಸೆಟ್ ಆಗ್ತೀರಾ, ನಿಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ, ಓಕೆ, ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಆರ್ಗನೈಸೇಷನ್ಗೆ, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನೀವು ಇಂಜಿನಿಯರಿಂಗ್ ಮಾಡುವಾಗ 4 years ಇಂಜಿನಿಯರಿಂಗ್ ಮಾಡುವಾಗ ಮೇಜರ್ ಆಗಿ ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಜಾಬ್ ಸರ್ಚ್ ಮಾಡ್ತಾನೆ, ಇಲ್ಲ ಸ್ಕಿಲ್ ಡೆವಲಪ್ ಮಾಡ್ತಾನೆ, ಈ ಒಂದು ಆಟಿಟ್ಯೂಡ್ ನಮ್ಗೆ ಬಿಡಬೇಕು. ಸೊ ಇವಾಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವುದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ, ಇವಾಗ ತುಂಬಾ ಟಾಪ್ ಕಾಲೇಜಸ್ ಮ್ಯಾಟರ್ ಆಗುತ್ತೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಬರುತ್ತೆ, ಕಂಪನೀಸ್ಗಳು ತುಂಬಾ ಬರುತ್ತೆ. ಬಟ್ ಸ್ಟಿಲ್ ಯಾರು ಒಳ್ಳೆ ಕಾಲೇಜ್ ಅಲ್ಲ ಅಲ್ಲಿ ಇಂಜಿನಿಯರಿಂಗ್ ಮಾಡಿದವರು. ಸೊ ನೀವು ಮೇಜರ್ ಆಗಿ ನೀವು ಇಂಜಿನಿಯರಿಂಗ್ ಮಾಡ್ತಾನೆ
ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಅಲ್ಲಿ ಇರುವಂತಹ ಅಡ್ವಾನ್ಸ್ ಸ್ಕಿಲ್ಸ್ ಗಳನ್ನ ನೀವು ಕಲಿಬೇಕು. ಆಮೇಲೆ ಪಾಸಿಬಲ್ ಆದ್ರೆ ವರ್ಕ್ ಮಾಡಬೇಕು. ನೀವೇನ್ ಕಲಿತಿದ್ದೀರಾ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ನೀವು ಟ್ರೈ ಮಾಡಬೇಕು. ನಿಮ್ಮ ಕಾಲೇಜಲ್ಲಿ ಅಪರ್ಚುನಿಟಿ ಇದ್ರೆ ಓಕೆ, ಇಲ್ಲದಿದ್ರೆ ಇಂಟರ್ನ್ಶಿಪ್ ಆಗಿ ನೀವು ಮಾಡಬೇಕು. ಇದಕ್ಕೆಲ್ಲ ಟೈಮ್ ಸಿಗೋದು ತುಂಬಾ ಕಮ್ಮಿ. ಇಂಜಿನಿಯರಿಂಗ್ ತುಂಬಾ ಟೈಟ್ ಸ್ಕೆಡ್ಯೂಲ್ ಇರುತ್ತೆ. ಆದ್ರೂ ನೀವು ಇದಕ್ಕೆಲ್ಲ ನೀವು ಟೈಮ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನೀವು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಸೊ ನೋಡಿ, ಆಕ್ಚುಲ್ ಆಗಿ ಫ್ಯಾಕ್ಟ್ ಯಾವ ರೀತಿ ಇದೆ ಇವಾಗ ನೋಡಿರ್ಬೋದು. ಇವಾಗ AI ಆಲ್ರೆಡಿ ಬಂದಿದೆ. ಪ್ರತಿ ವರ್ಷ ತುಂಬಾ ಡೆವಲಪ್ ಆಗ್ತಾ ಇದೆ AI ಸೆಕ್ಟರ್ ಅಲ್ಲಿ. ಸೊ ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಓಕೆ, ಬಟ್ ನಮ್ಮ ಸ್ಟೂಡೆಂಟ್ಸ್ಗಳು ಇದಕ್ಕೆ ಮ್ಯಾಚ್ ಆಗ್ತಾ ಇದಾರ? ಒಂದು ಸೋರ್ಸ್ ನ ಸರ್ವೆ ಪ್ರಕಾರ, ಅಸ್ಪೈರಿಂಗ್ ಮೈಂಡ್ ಅನ್ನುವ ಸೋರ್ಸ್ ನ ಪ್ರಕಾರ 80% ಇಂಜಿನಿಯರಿಂಗ್ ಗಳು ಎಂಪ್ಲಾಯಬಲ್ ಅಲ್ಲ ಅಂತ ಬಂದಿದೆ. ಸೊ ಅವರಲ್ಲಿ ಆ ಕ್ವಾಲಿಟೀಸ್ಗಳು ಇಲ್ಲ ಅಂತ. ಸೊ ಇವಾಗ ತುಂಬಾ ಕಾಲೇಜಸ್ ಗಳಲ್ಲಿ ಇರುವ ಟ್ರೈನರ್ಸ್ಗಳು, ಫ್ಯಾಕಲ್ಟಿಗಳು 10-15 ವರ್ಷ ಹಿಂದಿನ ಫ್ಯಾಕಲ್ಟಿಗಳು, ಅವ್ರಿಗೆ ಯಾವುದೇ ರೀತಿಯಾದ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಇಲ್ಲ. ಓಕೆ, ಬಟ್ ಕರೆಂಟ್ ಮಾರ್ಕೆಟ್ ಅಲ್ಲಿ ಇಂಡಸ್ಟ್ರಿ ಎಕ್ಸ್ಪೋಜರ್ ಕೇಳ್ತಾರೆ ಸ್ಟೂಡೆಂಟ್ಸ್ ಗಳಲ್ಲಿ. ಓಕೆ, ಸೊ ಸಿಲೆಬಸ್ಗಳು ಅಪ್ಗ್ರೇಡ್ ಆಗಿಲ್ಲ. 10-15 ವರ್ಷದಿಂದ ಇಂಜಿನಿಯರಿಂಗ್ ಸಿಲೆಬಸ್ಗಳು ಅಪ್ಗ್ರೇಡ್ ಆಗಿಲ್ಲ. ಸೊ ಈ ರೀತಿ ಸಿಚುವೇಶನ್ ಇರುವಾಗ ನೀವು ಬರೀ ಇಂಜಿನಿಯರಿಂಗ್ ಡಿಗ್ರಿ ಮಾಡ್ಕೊಂಡು ಜಾಬ್ ಸಿಗುತ್ತೆ ಅಂತ ಅನ್ಕೋಬೇಡಿ. ಸೊ ಸ್ಕಿಲ್ ಸೆಟ್ ಅನ್ನು ನೀವು ಡೆವಲಪ್ ಮಾಡಬೇಕು. ಇಂಜಿನಿಯರಿಂಗ್ ಮಾಡುವಾಗನೇ ನೀವು ಪ್ರಾಕ್ಟಿಕಲ್ ಆಗಿ ಕಲಿಯಕ್ಕೆ ಏನೆಲ್ಲ ಬೇಕು ಅದನ್ನ ನೀವು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡ್ಕೋಬೇಕು. ಅಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಇದೆ. ಇಂಡಸ್ಟ್ರಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಸೊ ಇಂಪಾರ್ಟೆಂಟ್, ಇದನ್ನ ಪ್ಲೀಸ್ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಬರೀ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಅನ್ನು ಚೂಸ್ ಮಾಡಬೇಡಿ. ನಿಮ್ಮ ಒಂದು ಇಂಟ್ರೆಸ್ಟ್, ಪ್ಯಾಷನ್, ಸ್ಟ್ರೆಂತ್ ಇದೆಯಾ ಅಂತ ನೋಡ್ಕೊಳ್ಳಿ. ಹೋಪ್ಫುಲಿ ನಿಮ್ಗೆ ಇಂಜಿನಿಯರಿಂಗ್ ಬ್ರಾಂಚಸ್ ಯಾವ ರೀತಿ ಚೂಸ್ ಮಾಡಬೇಕು, ಕೆಲವೊಂದು ಡಿಮಾಂಡ್ ಅಲ್ಲಿರೋ ಇಂಜಿನಿಯರಿಂಗ್ ಬ್ರಾಂಚಸ್ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೇನೆ. ಸಪೋಸ್ ಇನ್ನೂ ಡೀಟೇಲ್ ಆಗಿ ನೋಡಿ, ಕರೆಂಟ್ಲಿ ಮೋರ್ ದನ್ 40 ಇಂಜಿನಿಯರಿಂಗ್ ಬ್ರಾಂಚಸ್ ಗಳಿದೆ. ಓಕೆ, ಸೊ ಅದರಲ್ಲಿ ತುಂಬಾ ಡಿಮಾಂಡ್ ಅಲ್ಲಿ ಇರುವಂತದ್ದು, ತುಂಬಾ ಕಾಮನ್ ಅಲ್ಲಿ ಇರುವಂತಹ ಕೆಲವು ಇಂಜಿನಿಯರಿಂಗ್ ಬ್ರಾಂಚಸ್ ಗಳನ್ನ ನಾನು ಇಲ್ಲಿ ಹೇಳಿದ್ದೇನೆ. ಸಪೋಸ್ ನೀವು ಇನ್ನೂ ನೀಚ್, ಸ್ಪೆಸಿಫಿಕ್ ನೀಚ್, ಓಕೆ, ನನ್ಗೆ ಕಾಂಪಿಟೇಷನ್ ಕಮ್ಮಿ ಇರಬೇಕು, ನನ್ನದು ಇಂಟ್ರೆಸ್ಟೇ ಬೇರೆ ಇದೆ, ಅಂತದ್ದು ಇಂಜಿನಿಯರಿಂಗ್ ಬ್ರಾಂಚಸ್ ಇದೆಯಾ, ಈ ರೀತಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ತುಂಬಾ ರ್ಯಾರ್ ಸ್ಪೆಸಿಫಿಕ್ ನೀಚ್ ಇಂಜಿನಿಯರಿಂಗ್ ಬ್ರಾಂಚಸ್ ಗಳ ಬಗ್ಗೆನೂ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ. ಅದ್ರ ಮೇಲೆ ವಿಡಿಯೋಸ್ಗಳನ್ನ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ತುಂಬಾ ಟೈಮ್ ತಗೊಳುತ್ತೆ ಇಂಥ ವಿಡಿಯೋಸ್ಗಳನ್ನ ಮಾಡಲಿಕ್ಕೆ. ಸೊ ಅದರಿಂದ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಈ ವಿಡಿಯೋವನ್ನು ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.